ತೋರಿಸಿ ಮೇಡಮ್ ಹೌದಾ ಹಿಂಗೆ ಕ್ಯಾಮ್ರಾಗೆ ಹಾಗೆ ಹಾಗೆ ಅಲ್ಲಿ ಓಕೆ ಮೇಡಮ್. ನೋಡಿ ಯಾಕೆ ಯಾರು ಯಾಕೆ ಕೇಳಬೇಕು? ಗೋಲ್ಡ್ ಪ್ರತಿ ಸರಿ ನಾವು ಮಾಮೂಲಿ ಅದು ಈ ಸರಿ ಕೇಳ್ತಿದ್ದೀರಲ್ಲ ಅದು ಏನು ವಿಶೇಷ? ನಾಗರಾಜ್ ಬಂದಿದ್ದಾರಲ್ಲ ಇವಾಗ ಅದಕ್ಕೆ ಹಂಗೆ ಕರೆಕ್ಟ್ ಬಿಡ್ರಿ. ಯಾರಿವಾದ್ರೂ ಬಂದಿರ್ತಾರೆ ಮಾಮೂಲಿ ಇಂಡಿಯಾ ಪ್ರೋಸೆಸ್ ನಡೀತಾನೆ ಇರ್ತದಲ್ವಾ? ಯಾರಿವಾದ್ರೂ ಮಾಮೂಲಿ ಹೌದೌದು, ಪ್ರಶ್ನೆ ಇಲ್ಲ. ಏನದಕ್ಕೆ ಕರೆಕ್ಟಾಗಿ ಇದ್ಬಿಟ್ರೆ ಯಾರು ಯಾಕೆ ಪ್ರಶ್ನೆ ಮಾಡ್ತಾರೆ ಸರ್? ಇವಾಗ ನೋಡಿ, ಇವಾಗ ಇದುವರೆಗೂ ಕೃಷ್ಣಮೂರ್ತಿ ಇದ್ದರು. ಕೃಷ್ಣಮೂರ್ತಿ ಅವಧಿನಲ್ಲಿ ಅವ್ರನ್ನೇ ವೆರಿಫೈ ಮಾಡ್ತಾ ಇಲ್ಲ ನಾನು, ಅವರು ಒಳ್ಳೆಯವರು ಅಂತಲೂ ಹೇಳ್ತಾ ಇಲ್ಲ ನಾನು. ಕೃಷ್ಣಮೂರ್ತಿಯವರ ಅವಧಿ ಪೂರ್ತಿ ಯಾರೂ ಒಂದೇ ಒಂದು ಆರ್ಟಿ ಹಾಕಿಲ್ಲ. ಕಾರಣ ಏನು ಅಂದರೆ ಗೊತ್ತಿತ್ತು, ಪ್ರಾಮಾಣಿಕ. ಹೊಸಬ್ರು ಅಲ್ಲಿಂದ ಇಲ್ಲಿಂದ ಅದಕ್ಕೆ ಶಿಫ್ಟ್ ಆಗ್ತಿದ್ರೆ ಏನಾಗುತ್ತೆ? ವಾತಾವರಣ ಚೆನ್ನಾಗಿರುತ್ತೆ. ಒಳ್ಳೇದು. ಟೆಂಪಲ್ ಶಾಪ್ಗೆ ಅಂತಲ್ಲ, ಯಾವುದೇ ಆಫೀಸರ್ ಆಗಿರ್ಬೋದು, ಟೆಂಪಲ್ ಶಾಪ್ ಆಗಿರ್ಬೋದು, ಅದು ಒಳ್ಳೇದು. 3 ವರ್ಷಕ್ಕೆ ಚೇಂಜ್ ಮಾಡಿ. ಈಗ ಏನಾಗ್ಬಿಟ್ಟಿದೆ, ಚೆನ್ನಾಗಾಗ್ತದೆ, ಭಯ ಭಕ್ತಿ ಎಂದಿರ್ತದೆ, ಕೆಲಸ ಚೆನ್ನಾಗಿರ್ತದೆ. ಅದನ್ನು ಬಿಟ್ಟು ಒಂದೇ ಕಡೆ ಹೊಸಂಗಟ್ಟೆ ಇದ್ದಾಗ ಏನಾಗ್ತದೆ, ಅದು ಮರ ಬೇರೆ ಬಿಟ್ಕೊಂಡಷ್ಟು ಅದೇ ಬಲಿತದೆ. ಮುಜರಾಯಿ ಇಲಾಖೆ ಏನಾಗ್ಬಿಟ್ಟಿದೆ, ಗೌಡ್ರ ಗದ್ದಲ ಜಾಸ್ತಿ ಆಗ್ಬಿಟ್ಟಿದೆ. ಪುರುಷೋತ್ತಮ ರಾತ್ರೋರಾತ್ರಿ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಹಾಕುವಂಥ ಅವಶ್ಯಕತೆ ಏನಿತ್ತು ಅಂತಂದರೆ, ನಿಮ್ಮ ಕೆಲಸದವರು ತಪ್ಪು ಮಾಡಿದ್ರೆ ಅದನ್ನು ಆಕ್ಷೇಪಣೆ ಮಾಡಬೇಕೇ ಹೊರತು, ಕೆಲಸದವರೇ ನಿಮ್ಮನ್ನು ಆಕ್ಷೇಪಣೆ ಮಾಡೋ ಸ್ಥಿತಿಗೆ ಬಂದರೆ ಅಲ್ಲಿಗೆ AC ಕಚೇರಿನಲ್ಲಿ CC ಕ್ಯಾಮ್ರಾ ಇಲ್ಲದಿರೋ ಚಟುವಟಿಕೆಗಳಿಗೂ ಇದಕ್ಕೂ ವ್ಯತ್ಯಾಸವೇ ಇಲ್ಲದಂಗೆ ಆಗೋಗ್ಬಿಡ್ತಲ್ಲ. ವಿನೋದ್, ನೀವು ಅಷ್ಟೇ, ನೀವು ಪರಪತಿದಾರರು. ಯಾವುದೇ ನಿಮ್ಮ ಮುಜರಾಯಿ, ನಿಮ್ಮ ಮೇಲಧಿಕಾರಿಗಳು ದಾರಿ ತಪ್ಪು ಅಂತ ಏನೇ ವಿಚಾರ ತಿಳಿಸೋದು ಅದು ಮಾಡಬಾರ್ದು. ಏಕೆಂದರೆ ನೀವು ಸಿಕ್ಕಾಕೊಳ್ತೀರ. ನೋಡಿ ಇವಾಗ ಹೆಂಗೆ ಹೇಳಿದ್ರು, ಆ ಅಮಾಯಕನ್ನ ಅವನ್ನೇ ಕೇಳಿ ಅಂತ ಅಂದ್ಬಿಟ್ರು ಪಾಪ. ಮಾಡಬೇಡಿ. ಏಕೆಂದರೆ ಮುಜರಾಯಿ ಇಲಾಖೆಯಲ್ಲಿ ಅಧಿಕಾರಿಗಳಿಗಿಂತ ಎಂಪ್ಲಾಯೀಸು ತುಂಬ ಬುದ್ಧಿವಂತರು. ರಾಯ ನೀವು ಇಲ್ಲಿ ಕೂತಿದ್ದೀರಾ, ರಾಯ ಸಮೂಹ ದೇವಾಲಯಕ್ಕೆ ಸೇರಿರುವಂಥ ನೀಲ್ಸಂದ್ರದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದು ನೀವು ಕ್ವಶನ್ ಮಾಡೋಕ್ಕೆ ಸಾಧ್ಯನಾ? ಒಬ್ಬ ಯುವಾಗಿ ಇಷ್ಟಕ್ಕೆ ಆನ್ಸರ್ ಮಾಡಿ ಸರ್, ಹೋಗಿ. ಅದೇ ನಿಮ್ಮ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅವರು ಅಲ್ಲೋಗಿ ಡೀಲ್ ಮಾಡಿಕೊಂಡು ಜೇಬ್ ತುಂಬಿಸ್ಕೊಂಡು ಬರ್ತಾವ್ರೆ.